ಏಕಿಂತಹ ದುಶ್ಶಕುನ. ಪ್ರಾತಃ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೀವ್ರ ಸ್ವರದಂತೆ ಕೇಳಿ ಬರುತ್ತಿರುವುದು. ಅದರೊಡನೆ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಗೂಗಿಗಳ ಅಮಂಗಳ ಸ್ವರವು ಮಿಳಿತವಾಯಿತು. ನೋಡುತ್ತಿದ್ದ ಹಾಗೆ 106 ನಕ್ಷತ್ರಗಳು ಭೂಮಿಗೆ ಉಳಿದವು. ಈ ಎಲ್ಲಾ ನಿಮಿತ್ತಗಳ ಅರ್ಥವೇನು? ಇದರಿಂದ ನನ್ನ ಮಕ್ಕಳಿಗೆ ಯಾವ ಕೇಡು ಸಂಭವಿಸುವುದು? ಹೇ ಪರಮಾತ್ಮ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಅದೇನನ್ನು ಬರೆದಿರುವೆ ಸ್ವಾಮಿ? ಅಮ್ಮ. ಯಾರು? ಕುಮಾರ. ಅಮ್ಮ. ಕುಮಾರ, ನಾನು ನಿನ್ನ ಸಲುವಾಗಿ ಎಷ್ಟೊಂದು ಕಾತರಳಾಗಿರುವೆನು. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ. ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ನನ್ನ ಸಮೀಪಕ್ಕೆ ಬಾಕಂದ ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಅಮ್ಮ. ಅಮ್ಮ. ಹೇ ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಮಂಗಳವೂ ಆಗದಿರಲಿ. ನಮಸ್ಕರಿಸುವೆನು ಅಮ್ಮ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಮಗನೇ! ಯುದ್ಧಕ್ಕೆ ನಿನಗೆ ಆಹ್ವಾನವನ್ನು ಕೊಟ್ಟವರಾರು? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧ ಈ ಬಾವುಗಳಲ್ಲಿ ಶಕ್ತಿ ಇರೋವರೆಗೂ ಯುದ್ಧದ ಸಲುವಾಗಿ ನಾನು ಯಾರ ಅನುಮತಿಯನ್ನು ಕೇಳುವುದಿಲ್ಲ. ಅಮ್ಮ, ಕುರುಕ್ಷೇತ್ರದಲ್ಲಿ ಸಮರ್ಥ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇ ಜನನಿ? ತಿಳಿದಿರುವೆನು, ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನ ಪರಮಾವಧಿ ಎಂದು ಪಾಂಡವರನ್ನು ಹೆದರಿಸಲು ನೀನು ಹೂಡಿದ ಆಟವೆಂದು ಭಾವಿಸಿದ್ದೆನು. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಘೋರ ಯುದ್ಧವನ್ನು ಮಾಡುವೆ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತರು ಯುದ್ಧವನ್ನು ನಿರ್ಮಿಸಲಿಲ್ಲ. ಕುಮಾರ, ದುಡುಕಬೇಡ ಕಂದ, ದುಡುಕಬೇಡ. ಈಗಲೂ ಹೇಳುತ್ತಿರುವೆನು ಕೇಳು. ಯುದ್ಧದ ಚಿಂತೆಯನ್ನು ಬಿಡು, ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರಪುತ್ರರನ್ನು ಪಡೆದ ವೀರಮಾತೆಯಾದ ನೀನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಿರುವೆ ತಾಯಿ. ನನ್ನನ್ನು ಆಶೀರ್ವದಿಸು ಜನನಿ. ದುಡುಕಿ ನೀ ಕೆಡಬೇಡ, ಕೆಡುಕ ನಾಶಿಸಬೇಡ. ದುಡುಕಿ ನೀ ಕೆಡಬೇಡ, ಕೆಡುಕ ನಾಶಿಸಬೇಡ. ಪಾಂಡವರೊಡನೆ ದ್ವೇಷವೆಣಿಸಬೇಡ. ಯೋಧನ ಅಮ್ಮ, ಪಾಂಡವರೊಡನೆ ದ್ವೇಷವೆಣಿಸಬೇಡ. ಗುರು ಪಾಂಡವರ ಸೋದರ ಪ್ರೇಮ. ಕಂದ ಛಲವೇಕೆ, ಅವರ ಛಲವೇಕೆ ಗುರುನಂದನ. ಗುರುನಂದನ. ಕುಮಾರ, ಅಮ್ಮ, ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ. ಜನರು ಧರ್ಮದ ಸಲುವಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿಗೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಲೋಭಿಗಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿದೆ. ಅಂತಹ ನೀಚನು, ಧೂರ್ತನು ಧರ್ಮದ ರಹಸ್ಯವನ್ನು ತಿಳಿಯುವುದಾದರೂ ಹೇಗೆ? ಅದನ್ನು ತಿಳಿಯುವ ಇಚ್ಛೆ ನಿನಗಿದ್ದರೆ ಯುದ್ಧದ ಚಿಂತೆಯನ್ನು ಬಿಡು, ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅಮ್ಮ, ಪಾಂಡವರು 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 ಆ ಪಾಂಡವರು ಮಾಡಿದ್ದೇ ಧರ್ಮ ಸಮರ್ಥವಾದರೆ ಆ ಧರ್ಮಕ್ಕೆ ಶತಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿದ್ದ ಕ್ಷತ್ರಿಯ ಧರ್ಮವತಿಯರಲ್ಲಿ ಸಾಮಾನ್ಯ ಮಾನವ ಧರ್ಮವೂ ಇಲ್ಲ. ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನ ಆಸ್ಥಾನದ ಸಾಮಾನ್ಯ ದಾಸಿಗೆ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲೆಯ ತಾಯಿ? ಏನು ಮಾಡುತ್ತಿದ್ದೆ? ಅಮ್ಮ, ಪಣಬಂಧುವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ಎದುರಿಗೆ ನಿಂತಿದ್ದರು.
ಲೆಕ್ಕಿಸದೆ ಅವಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ. ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದೇನು ತಾಯಿ? ಒಬ್ಬ ನಿಸ್ಸಾಯಕನು, ಒಬ್ಬ ಕೈಲಾಗದ ಹೇಳಿ ಒಪ್ಪದಂತಹ ತಟಸ್ಥ ಭಾವ. ಅದಕ್ಕಾಗಿಯೇ ನನಗೆ ಅವರ ಮೇಲೆ ಅಷ್ಟೊಂದು ದ್ವೇಷ. ಅವರನ್ನು ಸರ್ಮೂಲನವಾಗಿ ನಾಶ ಮಾಡಿ ಶಂತ ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮರಣೆಯನ್ನು ದೂಷಿಸುತ್ತಾ ಕಳಂಕದಿಂದ ಉದ್ಧಾರ ಮಾಡಿದೆನು ತಾಯಿ, ಉದ್ಧಾರ ಮಾಡಿದೆನು. ಈ ಯುದ್ಧದ ಉದ್ದೇಶವು ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವನು ತಾಯಿ, ದೀಕ್ಷಾಬದ್ಧನಾಗಿರುವನು. ನನ್ನನ್ನು ಆಶೀರ್ವದಿಸು ಜನನಿ. ನನ್ನ ಆಶೀರ್ವಾದವನ್ನು ನೀನು ಬಯಸುವೆಯಾ ಕುಮಾರ? ಈ ಜಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ? ಪಾಪಿ, ಯಾವುದೇ ಕಾರಣಕ್ಕೂ ನನ್ನ ಆಶೀರ್ವಾದವನ್ನು ನೀನು ಹೊಂದಲಾರೆ. ಹೊರಟು ಹೋಗಿ ಇಲ್ಲಿಂದ. ಅಮ್ಮ ಅಮ್ಮ, ಆ ಪಾಂಡವರು ಎಲ್ಲಡಗಿದರು ನಾ ಬಿಡನು ತಾಯೇ, ನಾ ಬಿಡನು ತಾಯೇ, ನಾ ಬಿಡನು ತಾಯೇ. ಅಮ್ಮ, ಆ ಪಾಂಡವರು ಎಲ್ಲಡಗಿದರು ನಾ ಬಿಡನು ತಾಯೇ, ನಾ ಬಿಡನು ತಾಯೇ, ನಾ ಬಿಡನು ತಾಯೇ. ಹಟ್ಟ ಆಸದಿ ದುಷ್ಟ ಪಾಂಡವರ ಕುಟ್ಟಿಸಬಾರದೆ ಮುಷ್ಟಿಗಳೀಗ. ಹಟ್ಟ ಆಸದಿ ದುಷ್ಟ ಪಾಂಡವರ ಕುಟ್ಟಿಸಬಾರದೆ ಮುಷ್ಟಿಯು ದುಷ್ಟಾದ ಮರ ಸೃಷ್ಟಿಸಿಕೊಳ್ಳೆ, ದುಷ್ಟಾದ ಮರ ಸೃಷ್ಟಿಸಿಕೊಳ್ಳೆ. ಸೃಷ್ಟಿ ಒಳಗೆ ದರ್ಬಾರವ ನಡೆಸಿದೆ, ಸೃಷ್ಟಿ ಒಳಗೆ ದರ್ಬಾರವ ನಡೆಸಿದೆ. ಆ ಪಾಂಡವರು ನಾ ಬಿಡನು ತಾಯೇ, ನಾ ಬಿಡನು ತಾಯೇ, ನಾ ಬಿಡನು ತಾಯೇ. ಇದು ನೀನೀಗ ಕೋಪಿತಳಾಗಿರುವೆ, ನಾನು ಪುನಃ ಬರುವೆನು. ಕುಮಾರ, ಹೇ ಪರಮಾತ್ಮ, ತಾಯಿಯ ಹೃದಯವನ್ನು ಎಂತಹ ವಿಚಿತ್ರ ವಸ್ತುವಿನಿಂದ ನಿರ್ಮಿಸಿರುವೆ. ಈತ ನನ್ನ ಕುಮಾರನು. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆನು. ಆದರೆ ಈಗಿವನು ನನ್ನ ಮಾತನ್ನು ಕೇಳುತ್ತಿಲ್ಲವಲ್ಲ. ಇರಲಿ, ಸುತನನ್ನು ಆಶೀರ್ವದಿಸಿ ಕಳಿಸಬೇಕಾಗಿರುವುದು ಮಾತೆಯಾದವಳ ಕರ್ತವ್ಯ. ಕುಮಾರ. ಅಮ್ಮ, ಪುನಃ ಬಂದಿರುವೆ. ಬಾ ಕಂದ, ನನ್ನ ಮುಂದೆ ಮೊಣಕಾಲೂರಿ ಕುಳಿತುಕೋ ಮಗನೇ. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಪಾಪದ ಫಲವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಚಿಂತೆ ಇಲ್ಲ. ಶತ್ರುಗಳನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುವೆನು. ಕುಮಾರ, ಕೊನೆಯದಾಗಿ ಹೇಳುತ್ತಿರುವೆನು ಕೇಳು. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹೌದು. ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯಲಿರುವಳು. ಹಸ್ತಿನಾವತಿಯ ಮುತ್ತೈದೆಯರೆಲ್ಲರೂ ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಮುಳುಗಿ ಹೋಗಲಿರುವುದು. ಸುಯೋಧನ, ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ನಾನೀ ಕ್ಷಣದಿಂದ ಮಾನವನಲ್ಲ, ಮಾನವ ರೂಪದ ಮಹಾದುರ್ದಾನವ. ಆಗಲಿ ಕಂದ, ನನ್ನ ಮುಂದೆ ಮೊಣಕಾಲಿ ಕುಳಿತು. ಅಮ್ಮ. ಕುಮಾರ, ಪ್ರಿಯತನಯ ಶ್ರೇಯೋವಂತನಾಗು, ಪ್ರಿಯತನಯ ಶ್ರೇಯೋವಂತನಾಗು, ಶೇಷಶಯನನೊಳು ಸುಂದರಿಯಾಗಿ ವೀರರಣದಲ್ಲಿ ಜಯಶೀಲನಾಗು. ಶೇಷಶಯನನೊಳು ಸುಧಾರಿಯಾಗಿ ವೀರರಣದಲ್ಲಿ ಜಯಶೀಲನಾಗು.
ಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತಲೂ ಕಠಿಣವಾಗುವುದು. ಹೋಗು ಮಗನೇ, ರಣರಂಗದಲ್ಲಿ ಹೋರಾಡಿ ಜಯಶಾಲಿಯಾಗಿ ಹಿಂತಿರುಗು. ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಧರ್ಮಕ್ಕೆ ಜಯವಾಗಲೇಬೇಕು. ಅಲೋಕ ಚಿತ್ತವಾದ ಕ್ಷೇತ್ರೀಯನನುಗುಣವಾಗಿ ರಣಕಣದಲ್ಲಿ ತೊಡೆ ತಟ್ಟಿ ನಿಂತ ಜಗದಂಕ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಅವಕಾಶ ಬೇಕೆ? ಮುಳುಗಲಿ ರಣಕಾಳಗಳು, ದಶ ದಿಕ್ಕುಗಳು ಕಿವಳಾಗುವಂತೆ ಬೋರ್ಗರಿಯಲಿ. ಇಂದಿನ ನಮ್ಮ ಸರ್ಪ ಲಾಂಛನವು ಮುಂದೆ ಹಾರಾಡಲಿ. ಇಂದಿನ ಮಂಗಳದ ಮುಂಬಳಕೆ ಆ ಪಾಂಡವರ ಮಂಗಳಕ್ಕೆ ನಾಂದಿ. ಯಾರು ನನ್ನೆದುರಿಸುವಂತ ಧೀರನು ಶೂರನು ಯಾರು? ಅವನ್ಯಾರಿರುವನು? ಯಾರು ಎನ್ನೆದರಿಸಿ ನಿಲ್ಲುವರು? ಈ ಜಗದಂಕ ಮಲ್ಲ ದುರ್ಯೋಧನ ಅವನಾರು ಎನ್ನೆದರಿಸಿ ನಿಲ್ಲುವನು? ಯಾರು ಎನ್ನೆದರಿಸಿ ನಿಲ್ಲುವರು? ಈ ಜಗದಂಕ ಮಲ್ಲ ದುರ್ಯೋಧನ ಅವನಾರು ಎನ್ನೆದರಿಸಿ ನಿಲ್ಲುವರು? ಬರದಿ ಆಳುವೆ ಭರತ ಕಂಡವ ದ್ರುಪದಿ ಲಾಂಛನ ಕೈವಶ ಮಾಡೆ. ಬರದಿ ಆಳುವೆ ಭರತ ಕಂಡವ ದ್ರುಪದಿ ಲಾಂಛನ ಕೈವಶ ಮಾಡಿ. ಪಡಪಡ ಬೆಳೆಯುವ ಪಡ ಪಾಂಡವರ, ಪಡಪಡ ಬೆಳೆಯುವ ಪಡ ಪಾಂಡವರ ಯಾರು ಎನ್ನೆದರಿಸಿ ನಿಲ್ಲುವರು? ಯಾರು? ಅದಮ ಭೀಮನ ಮದವ ಮುರಿಯುವೆ, ಏಡಿ ಪಾತನ ಶಿರವ ಕಡಿಯುವೆ. ಅದಮ ಭೀಮನ ಮದವ ಮುರಿಯುವೆ, ಏಡಿ ಪಾತನ ಶಿರವ ಕಡಿ. ಕಪಟಿ ಕೃಷ್ಣನ ತಂತ್ರವಾರಿಯೇ, ಕಪಟಿ ಕೃಷ್ಣನ ತಂತ್ರವಾರಿಯೇ ಯಾರು ಎನ್ನೆದರಿಸಿ ನಿಲ್ಲುವರು? ಈ ಜಗದಂಕ ಮಲ್ಲ ದುರ್ಯೋಧನ ಅವನಾರು ಎನ್ನೆದರಿಸಿ ನಿಲ್ಲುವರು? ಯಾರು? ಯಾರು? ಯಾರು ಎನ್ನೆದರಿಸಿ ನಿಲ್ಲುವರು? ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಯೋಧರೊಮ್ಮೆ ನೋಡುವೆನು. ದುರ್ಯೋಧನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನೊಮ್ಮೆ ತೋರಿಸು ವಾಸುದೇವ. ನಿತ್ಯ ಅರ್ಜುನ. ವಿಜಯ ವಿಜಯ ಜವಗೋಳ್ ವೀಕ್ಷಿಸೈ ಎರವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ, ವಿಜಯ ವಿಜಯ ಜವಗೋಳ್ ವೀಕ್ಷಿಸೈ ಎರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜೋಯಾಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ. ಅರ್ಜುನ ಪರಮಾತ್ಮ, ಮಹಾಭೀಕರ ಜೋಯಾಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ. ಆರತಿಕ ಬಹು ಪದಾತಿ ಪರಿರುತ ಭಾರತಿಕ ಬಹು ಪದಾತಿ ಪರಿರುತ ಮಹಾಗಾರಿ ಭಟ ರಮಾಕಾಂತ ವಿಜಯ. ವಿಜಯ ಜವದೀಕ್ಷಿಸೈ ಎರವಿ
ರಣಭೂಮಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ ಅಯಿತ ನಿವ ಅಯುತ ತುರುಗ ಗಜ ಸಹಿತ ವಿಭವ ಮುದಿತ. ಅಯಿತ ನಿವ ಅಯುತ ತುರುಗ ಗಜ ಸಹಿತ ವಿಭವ ಮುದಿತ. ತುಯಿನ ರೋಚಿ ಕುಲ ಮಹಾಬಿನಿಕಿಲ. ತುಯಿನ ರೋಚಿ ಕುಲ ಮಹಾಬಿನಿಕಿಲ. ರೂಪಭರಿತ ಗುರು ವಿಷಯ ಪರಿಕಲಿತ. ರೂಪಭರಿತ ಗುರು ವಿಷಯ ಪರಿಕಲಿತ. ರೂಪಭರಿತ ಗುರು ವಿಷಯ ಪರಿಕಲಿತ ವಿಜಯ. ವಿಜಯ ಜವಗಳು ವೀಕ್ಷಿಸೈ ನೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ವಿಜಯ ವಿಜಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಯೋಧರನ್ನೊಮ್ಮೆ ತೋರಿಸು ವಾಸುದೇವ. ಅರ್ಜುನ, ಪರಮಾತ್ಮ ಕೌರವರ ಚಿತ್ರರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದ ಉಲ್ಮಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸೌಬಲರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರಥದಲ್ಲಿ ಕುಳಿತಿರುವರೆ ದುರ್ಯೋಧನ 98 ಮಂದಿ ಸಹೋದರರು. ಆ ಸಮೂಹದಲ್ಲೇ ಅವನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ಒಲಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡ್ತಿರುವನೇ ಅಶ್ವತ್ಥಾಮನು. ಪಾರ್ಥ, ಪರಮಾತ್ಮ ಸ್ವರ್ಣಮಯವಾದ ಅಷ್ಟಶ್ವ ಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ಆತನ ನೆರೆಗೂದಲಿಂದ ತುಂಬಿದ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕಟವು ಬೆಳಗುತ್ತಿರುವ ನೋಡು. ಪಾರ್ಥ, ಪರಮಾತ್ಮ ಆತನು ನಿಮ್ಮ ಪಿತಾಮನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮ ಕುರುಪಿತಾಮಹ, ನಿನಗೆ ವಂದಿಸುವೆನು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ, ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಏಕೆ ಹೀಗೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ? ಕೃಷ್ಣ ಮಾಧವ ಅರ್ಜುನ, ಮಾಧವ, ಭಯಬೇಕೋ ನಾನರಿಯೇ ಮಾಧವ, ಭಯಬೇಕೋ ನಾನರಿಯೇ ಮಾಧವ. ರಣಭೂಮಿಯನ್ನು ನೋಡಿ ಜಾರಿತು ಗಾಂಧಿ. ಪರಮಾತ್ಮ, ರಣಭೂಮಿಯನ್ನು ನೋಡಿ ಜಾರಿತು ಗಾಂಡೀವ. ಭಯವೇಕೋ ನಾನರಿಯೇ ಮಾಧವ. ಪರಮಾತ್ಮ,
ವಧಿಸಲೆ ನಾನಿವರ ಗುರುಜನರ ಮಾಧವ ವಧಿಸಲೆ ನಾನಿವರ ಗುರುಜನರ ಪರಮಾತ್ಮ ಅರ್ಜುನ, ಭಯವೇ ಕೋನಾನರಿಯೇ ಮಾಧವ ಭಯವೇ ಕೋನಾನರಿಯೇ ಮಾಧವ ರಣಭೂಮಿಯನ್ನು ನೋಡಿ ಜಾರಿದು ಗಾಂಡೀವ ರಣಭೂಮಿಯನ್ನು ನೋಡಿ ಜಾರಿದು ಗಾಂಡೀವ ಭಯಬೇಕು ನಾನರಿಯೇ ಮಾಧವ ಕೃಷ್ಣ ಮಾಧವ ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರಿಯಂತೆ ನನ್ನ ಮುಖವು ಬರುತ್ತೆ. ಶರೀರದಲ್ಲಿ ಕಂಪನವು ರೋಮಾಂಚನ ಹುಡುತ್ತಿರು, ಗಾಂಡೀವವು ಕೈಯಿಂದ ಜಾರಿತು, ನಾಲಿಗೆಯೂ ಒಣಗುತ್ತಿರುವುದು, ಕಾಲುಗಳಲ್ಲಿ ತ್ರಾಣವಿಲ್ಲ ಪರಮಾತ್ಮ, ತ್ರಾಣವಿಲ್ಲ. ಕೃಷ್ಣ ವಾಸುದೇವ, ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲೆಷ್ಟು ಜನರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವರುವುದನ್ನು ನೀನು ಬಲ್ಲೆ ಪರಮಾತ್ಮ, ನೀನು ಬಲ್ಲೆ. ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಇವರನ್ನು ವಧಿಸಲು ನನ್ನಿಂದಾಗದು ಪರಮಾತ್ಮ. ಈ ಯುದ್ಧವು ನನಗೆ ಬೇಡ. ರಥವನ್ನು ತಿರುಗಿಸು ಮಿತ್ರ, ರಥವನ್ನು ತಿರುಗಿಸು. ಅರ್ಜುನ, ಪರಮಾತ್ಮ, ಈ ವಿಷಮೋಸದಲ್ಲಿ ಇಂಥ ಕಶ್ಮಲ ಭಾವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ಸಹಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಬೇಡ ಮಾಧವ, ಬೇಡಿಕೊಂಡೆ ದೇವ, ಬೇಡ ಮಾಧವ. ಬೇಡ ಮಾಧವ, ಬೇಡಿಕೊಂಡೆ ದೇವ, ಬೇಡ ಮಾಧವ. ರೂಢಿಯೋಳು ನಾನು ಎಡ ಬಯಸಲಾರೆ. ಪರಮಾತ್ಮ, ರೂಢಿಯೋಳು ನಾನು ಎಡ ಬಯಸಲಾರೆ. ಬೇಡ ಮಾಧವ, ಬೇಡಿಕೊಂಡೆ ದೇವ, ಬೇಡ ಮಾಧವ. ಮಾಧವ, ಮಾಧವ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಗುರು ಗೈರನ ಮೇಲೆ ಅಸ್ತ್ರವನ್ನು ಪ್ರಯೋಗಿಸುವುದೇ? ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಸ್ವಜನ ವಧಿ ನನಗೆ ಸಮ್ಮತವಿಲ್ಲ ಪರಮಾತ್ಮ, ನನಗೆ ಸಮ್ಮತವಿಲ್ಲ. ಅರ್ಜುನ,
ಪರ್ವತ. ನೋಡು ನೋಡು ಪಾರ್ಥ ಎಡಿತನವಿದೇಕೆ, ನೋಡು ನೋಡು ಪಾರ್ಥ ಎಡಿತನವಿದೇಕೆ, ಗಾಢದಿಂದ ಜರವ ಉಡಿ ಒಡೆಯೋ ಬೇಗ, ಗಾಢದಿಂದ ಜರವ ಉಡಿ ಒಡೆಯೋ ಬೇಗ, ನೋಡು ಪಾರ್ಥ ಎಡಿತನವಿದೆ, ನೋಡು ಪಾರ್ಥ. ಅರ್ಜುನ, ಪರಮಾತ್ಮ, ಯಾರನ್ನು ಯಾರು ವಹಿಸುವುದು? ಅಳಿವಿಲ್ಲದ ಆತ್ಮವನ್ನು ವಹಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ತನ್ನ ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ವ್ಯವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಇದಕ್ಕೋಸ್ಕರ ಪಂಡಿತನಾದವನು ದುಃಖಿಸುವುದಿಲ್ಲ. ಆ ಭೀಷ್ಮ, ದ್ರೋಣ, ನಾನು ನೀನು ಅನೇಕ ಬಾರಿ ಜನ್ಮಿಸಿರುವು, ಮುಂದೆಯೂ ಜನ್ಮಿಸುವು. ಜನ್ಮ ಮತ್ತು ಮೃತ್ಯುಗಳು ಆತ್ಮದ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರ್ತದೆ. ಆಗಬೇಕಾದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಗುರು ಬಾಂಧವರ ಸ್ಥಿರವ ತರಿಯಲಾರೆ. ಪರಮಾತ್ಮ, ಗುರು ಬಾಂಧವರ ಸ್ಥಿರವ ತರಿಯಲಾರೆ. ಗುರು ಬಾಂಧವರ ಸ್ಥಿರವ ತರಿಯಲಾರೆ. ಪರಮಾತ್ಮ, ಗುರು ಬಾಂಧವರ ಸ್ಥಿರವ ತರಿಯಲಾರೆ. ನರಕ ಭಾಗಿಯಾಗಿ ನರಳಲಾರೆ ದೇವ, ನರಕ ಭಾಗಿಯಾಗಿ ನರಳಲಾರೆ ದೇವ. ಮಾಧವ ಬೇಡಿಗೊಂಬೆ ದೇವ, ಬೇಡ ಮಾಧವ, ಮಾಧವ, ಮಾಧವ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುತ್ತಿರುವುದು. ದುಸ್ಸಹ ಸಾಹಿತ್ಯಾಧಿಕ್ಯದಿಂದ ನನ್ನ ಸರ್ವಾಂಗಗಳು ನಿಚ್ಚೇಚುವವು. ನಾನು ಏಡಿಯಲ್ಲ ಪರಮಾತ್ಮ, ನಾನು ಏಡಿಯಲ್ಲ. ಕೇವಲ ಪಾಪದ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಕೃಷ್ಣ, ನೀನೇ ಹೇಳು, ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಅರ್ಜುನ, ಪರಮಾತ್ಮ, ದುಷ್ಟ ಶಿಕ್ಷಣೆ ಸೃಷ್ಟಿಕರ್ತ ಜಗಕ್ಕೆ. ಅರ್ಜುನ, ಪರಮಾತ್ಮ, ದುಷ್ಟ ಶಿಕ್ಷಣೆ ಸೃಷ್ಟಿಕರ್ತ ಜಗಕ್ಕೆ, ಇಷ್ಟೆಯಿಂದ ಮೋದ ಹುಟ್ಟಿಸಿರುವೆ ಪಾರ್ಥ. ಅರ್ಜುನ, ಪರಮಾತ್ಮ, ಇಷ್ಟೆಯಿಂದ ಮೋದ ಹುಟ್ಟಿಸಿರುವೆ ಪಾರ್ಥ. ನೋಡು ಪಾರ್ಥ ಎಡಿತನವಿದೆ, ನೋಡು ಪಾರ್ಥ. ಅರ್ಜುನ, ಪರಮಾತ್ಮ, ಸ್ವಧರ್ಮ ಅವಲಂಬನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಪರಮಾತ್ಮ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವಿ, ಅಕೀರ್ತಿ ಬಾಜನಿಸುವಿ. ಅಕೀರ್ತಿಯು ನಿನ್ನಂಥ ಸಂಭಾವಿತನಿಗೆ ಮರಣಕ್ಕಿಂತಲೂ ಘೋರಕರವು. ಶತ್ರುಗಳು ಏಡಿ ಎಂದು ನಿಲ್ಲಿಸುವರು, ಆತ್ಮೀಯರು ವಂಚಕರೆಂದು ಹೀಯಾಳಿಸುವರು. ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಬದುಕಿದ್ದು ಜೀವಂತ ಶವದಂತೆ. ಸರ್ವರ ನಿಂದನೆಗೂ ಪಾತ್ರನು, ಸರ್ವರಿಂದಲೂ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ,
ಕರದಿ ಗಾಂಡಿ ವ್ಯಾವ ಧರಿಸಲಾರೆ ದೇವ. ಪರಮಾತ್ಮ ಕರದಿ ಗಾಂಡಿ ವ್ಯಾವ ಧರಿಸಲಾರೆ ದೇವ. ಕರದಿ ಗಾಂಡಿ ವ್ಯಾವ ಧರಿಸಲಾರೆ ದೇವ. ಪರಮಾತ್ಮ ಅರ್ಜುನ ಕರದಿ ಗಾಂಡಿ ವ್ಯಾವ ಧರಿಸಲಾರೆ ದೇವ. ಮರಳು ಮಾತಿನ್ನೇಕೆ ಬೇಡಿಕೊಂಬೆ ದೇವ. ಮರಳು ಮಾತಿನ್ನೇಕೆ ಬೇಡಿಕೊಂಬೆ ದೇವ. ಬೇಡ ಮಾಧವ ಬೇಡಿಕೊಂಬೆ ದೇವ. ಬೇಡ ಮಾಧವ ಮಾಧವ ಮಾಧವ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಧರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯು? ಉಭಯ ಭ್ರಷ್ಟನಾಗದಂತೆ ನನಗೊಂದು ಮಾರ್ಗವನ್ನು ತೋರಿಸು ದೇವ. ಅರ್ಜುನ, ಪರಮಾತ್ಮ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ. ಫಲವು ಅವನ ಅಧೀನವಲ್ಲ. ಅನಾಸಕ್ತ ಸಿದ್ಧನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಈಯದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎತ್ತರಗೊಳಿಸಿರುವ ನೀನು ಯಾರು? ಧರ್ಮಯೋಗಿಯನ್ನು ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಪರಮಾತ್ಮ, ನಾವಿಬ್ಬರು ಅನೇಕ ಬಾರಿ ಲೋಕದಲ್ಲಿ ಜನ್ಮಗ್ರಹಣ ಮಾಡಿರು. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಅವ್ಯಾಯಾತ್ಮನು, ಪಂಚಭೂತಗಳೊಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆಗ ನಾನು ಈ ಲೋಕದಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ, ಉತ್ತರವನ್ನು ಕರುಣಿಸು. ಅರ್ಜುನ, ಪರಮಾತ್ಮ, ನಾನು ಮಾಯಾರೂಪಿ, ದರಿದ್ರೆನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ನೀಡುವೆನು. ಅಗ್ನಿಮಯವಾಗಿ ಅವಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಇಡೀ ವಿಶ್ವ ಪ್ರಪಂಚವನ್ನು ವ್ಯಾಪಿಸುವೆನು. ಮನೋಬದ್ಧಾಂಕಾರ ಎಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಗಳಿಗೆ ನಾನೇ ಕಾರಣನು. ಸರ್ವಶ್ರೇಷ್ಠವು, ಸರ್ವಾಂತರ್ಯಾಮಿಯು, ಪರವಸ್ತು ನಾನು. ದಾರದಲ್ಲಿ ಮಣಿಸಮು ಪೋಣಿಸಲ್ಪಟ್ಟಿರುವಂತೆ ಇಡೀ ವಿಶ್ವ ಜಗತ್ತು ನನ್ನಲ್ಲಿ ಪೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ಮನುಷ್ಯರಲ್ಲ ಪೌರುಷವು ನಾನು. ವೇದಗಳಿಂದ ಓಂಕಾರವು ನಾನು. ಪಂಚಭೂತಗಳ ಆದಿಕಾರಣವು ನಾನು. ವೇದಗಳಿಂದ ಸಾಮುವು ನಾನು. ದೇವತೆಗಳಲ್ಲಿ ಇಂದ್ರನು. ಋಷಿಗಳಲ್ಲಿ ಭೃಗುವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು. ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ್ಯ. ಇವುಗಳ ಅಲ್ಪಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ಪ್ರಾರಂಭವಾಗುವವು. ಯದಾ ಯದಾ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಯೋ ನಮ ಧರ್ಮಸ್ಯ ತದಾತ್ಮಂ ಸೃಜಮ್ಯಃ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ್ಯಾಂ ಧರ್ಮ ಸಂಸ್ಥಾಪನಾರ್ಥಾಯ
ಸಂಭವಾಮಿ ಯುಗೇ 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 ಯುಗೇ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋವು ನಾಶವಾಯಿತು, ಹೃದಯದ ಅಂಧಕಾರ ಒರಿಯಿತು. ಏ ಈಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಅರ್ಜುನ, ಪರಮಾತ್ಮ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ನಾನು ಕರಾಳ ಕಾಲು ಸ್ವರೂಪನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಅಪೋಷಣ ಮಾಡಿ ಉದರದಲ್ಲಿ ಧರಿಸುವೆನು. ನೀನು ನೆಪ ಮಾತ್ರಕ್ಕೆ ನನ್ನ ಸಹಾಯಕನಾಗಿದ್ದು ಯುದ್ಧದಲ್ಲಿ ಜಯಗಳಿಸಿ ಕೀರ್ತಿಶಾಲಿ ಎನಿಸು. ಪರಮಾತ್ಮ ವಾಸುದೇವ, ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರೆ ಪರಮಾತ್ಮ, ನೋಡಲಾರೆ. ಎನ್ಮನದ ಚಂಚಲವು ಕಾರ್ಗತ್ತಲಾಗಿ ಬಾಳ್ ಬೆಳಕು ನೀನಾಗಿ ಚಿರಚಿತ್ತವಾಯ್ತೋ ಕೃಷ್ಣ. ಕಿಂಕರನ ಪರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ ಶರಣ ಶರಣ ಕಿರಿದಾರಿ ಕಿರಿದಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ಒಂದು ಬಳಲಿದೆ, ದಾರಿ ಕಾಣದೆ ಒಂದು ಬಳಲಿದೆ. ಕ್ರಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ, ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ. ಮಾಡು ಕೃಪೆಯನು ಕೃಷ್ಣ, ಕೃಷ್ಣ. ಮಾಡು ಕೃಪೆಯನು ಪಾಮರ ಎನ್ನೋಳು,
ಈಶ್ವರ ರೂಪದ ವೇಗೆಯ ಸಹಿತೆನು ಶರಣರ ಪಾರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ ಎಂತಹ ಭಯಾನಕ ರೂಪವಿದು ಮಾನವ ಚಕ್ಷುಗಳಿಂದ ನೋಡಲಾರೆ ಪರಮಾತ್ಮ ನೋಡಲಾರೆ ಕೈ ಕಾಲುಗಳು ಕಂಪಿಸುತ್ತಿವೆ ವಾಕ್ಪೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ದಾರುಣ ಮಾಡು ಭಕ್ತ ಪರದೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾಮುದರವಾದ ಮಂದಾಸವನ್ನು ತೋರಿಸು ಗೋಪಿಕಾ ವಲ್ಲಭ ನಿನ್ನ ನಲನ ಚಿತ್ತಾರಂಜಕವಾದ ಸುಹಾಸನ ವದನವೆಲ್ಲಿ ಭಯವನ್ನು ಬಿಡು ಪ್ರಾಣಸಕ ಗದಾ ಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ಸಾಗರದ ಮಧ್ಯೆ ಪ್ರಶಾಂತ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು ಅರ್ಜುನ ಪರಮಾತ್ಮ ತೆಗೆದುಕೋ ಗಾಂಡಿವ ಮುಳುಗಲಿ ರಣಖಾಳೆ